ಹತ್ತಿ ಬೀಜ ಉತ್ಪಾದನೆಯಲ್ಲಿ ಯಾವುದೇ ಅವ್ಯವಹಾರ ಇಲ್ಲ, ರೈತರ ದಿಕ್ಕು ತಪ್ಪಿಸುವ ಸುಳ್ಳು ಪ್ರಚಾರದಿಂದ ಎಚ್ಚರಿಕೆ. ಕುಮಾರ್. ಪಾವಗಡದ ಬನಶಂಕರಿ ಬಡಾವಣೆಯಲ್ಲಿರುವ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾವೇರಿ ಬಿತ್ತನೆ ಬೀಜ ಕಂಪನಿಯ ಆರ್ಗನೈಸರ್ ಕುಮಾರ್, ಹತ್ತಿ ಬೀಜ ಉತ್ಪಾದನೆಗೆ ಸಂಬಂಧಿಸಿದಂತೆ ಕಂಪನಿ ರೈತರಿಗೆ ನೀಡುತ್ತಿರುವ ಬೀಜ, ಗೊಬ್ಬರ, ಔಷಧಿ ಮತ್ತು ಮುಂಗಡ ಹಣದ ಸಹಾಯ ಪೂರ್ತಿ ಪಾರದರ್ಶಕವಾಗಿದ್ದು ಯಾವುದೇ ಅವ್ಯವಹಾರ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಾವಗಡ ಹಾಗೂ ಮಡಕಶಿರಾ ತಾಲೂಕಿನ ಅನೇಕ ರೈತರು ಹತ್ತಿ ಬೀಜ ಬೆಳೆಯುತ್ತಿರುವ ಬಗ್ಗೆ ತಿಳಿಸಿದ ಅವರು, ಪ್ರತಿ ವಾರ ಜಮೀನಿಗೆ ಭೇಟಿ ನೀಡಿ ಬೆಳೆ ನಿರ್ವಹಣೆಯ ಸಲಹೆ ನೀಡಲಾಗುತ್ತಿದ್ದು, ಬೆಳೆ ಖರೀದಿಯನ್ನು ಕಂಪನಿಯೇ ಮಾಡುತ್ತದೆ ಎಂದು ಹೇಳಿದರು. ಸಂಘಟನೆಗಳ ಹೆಸರಿನಲ್ಲಿ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸಂದೇಶಗಳನ್ನು ಹಬ್ಬಿಸಿ ರೈತರಿಗೆ ದಿಕ್ಕು ತಪ್ಪಿಸಲು ಯತ್ನಿಸುತ್ತಿದ್ದಾರೆ. ಅದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದರು. ರೈತರಿಗೆ ಯಾವುದೇ ಸಂದೇಹ ಮತ್ತು ಸಮಸ್ಯೆಗಳಿದ್ದರೂ ನೇರವಾಗಿ ಕಂಪನಿಯನ್ನು ಸಂಪರ್ಕಿಸುವಂತೆ ಕುಮಾರ್ ಕರೆ ನೀಡಿದರು. ಕುಮಾರ್ ಅಂತ ನಮ್ಮ ಕಂಪನಿ ಕಾವೇರಿ. ನಾವು ಕಾವೇರಿ ಕಂಪನಿಯಲ್ಲಿ ಒಬ್ಬ ಆರ್ಗನೈಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ಕಂಪನಿ ಮತ್ತು ನನ್ನ ಮೇಲೆ ವೈಯಕ್ತಿಕವಾಗಿ ಇಲ್ಲಸಲ್ಲದ ಆರೋಪಗಳನ್ನು ಕೆಲವು ಉದ್ದೇಶಪೂರ್ವಕವಾಗಿ ಸಂಘ ಸಂಸ್ಥೆಯವರು ಉದ್ದೇಶಪೂರ್ವಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮದು ಒಂದು ಇದನ್ನು ಸಮಸ್ಯೆ ಇದೆ, ಈ ರೀತಿ ಸಮಸ್ಯೆಗಳನ್ನು ಮಾಡಿದ್ದಾರೆ ಅಂತೇಳಿ ಅರಿದುಬಿಟ್ಟಿದ್ದಾರೆ. ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಸತ್ಯಕ್ಕೆ ತುಂಬ ದೂರವಾದದ್ದು. ಹಾಗೆ ನಮ್ಮ ರೈತರಿಗೆ ನಾವು ಏನು ಬೀಜವನ್ನು ತೊಂದರೆ ಮಾಡದೆ ಎಲ್ಲ ಹಣವನ್ನು ಪೂರ್ಣಗೊಳಿಸಿದ್ದೀವಿ. ಕೆಲವು 2-3 ಜನ ರೈತರು ನಾವು ಹೊಸಬರ ಹತ್ತಿ ಬೀಜ ಅಂದರೆ ಏನು ಗೊತ್ತಿಲ್ಲ ಅಂಥವ್ರಿಗೆ ನಾವು ಟ್ರೈನಿಂಗ್ ಕೊಟ್ಟು, ಪ್ರಾಕ್ಟೀಸ್ ಕೊಟ್ಟು, ಸರ್ವಿಸ್ ಕೊಟ್ಟು 2-3 ಜನ ರೈತರಿಗೆ ಪೇಮೆಂಟ್ ಬಂದಿಲ್ಲ ಅಂತ ಹೇಳಿದಂಥವ್ರಿಗೆ ಜಾಯಿಂಟ್ ಡೈರೆಕ್ಟರ್ ಆದಂಥ ನಮ್ಮ ರಮೇಶ್ ಸರ್ ಮುಖಾಂತರನೇ ನಾವು ಅವ್ರ ಹಣವನ್ನು ವಾಪಸ್ ತಿರುಗಿಸಿದ್ದೀವಿ. ಈಗ ಕೆಲವು ಸಂಘ ಸಂಸ್ಥೆಯವರು ಕೆಲವು ರೈತರನ್ನ ಮೊರೆ ಹೋಗ್ಬಿಟ್ಟು ರೈತರನ್ನ ಓಲೈಕೆ ಮಾಡಿಕೊಂಡು ನಿಮ್ಗೆ ಯಾಕೆ ನಾವಿದ್ದೀವಿ, ಎಲ್ಲ ಕ್ಯಾಶ್ ಕೊಟ್ಟಿರೋದನ್ನ ಇಲ್ಲ ಅಂತ ಹೇಳ್ರಿ, ಕೆಲವು ಔಷಧನ ಇಷ್ಟ ಆಗಿಲ್ಲ ಅಂತ ಹೇಳ್ರಿ, ನಾವೆಲ್ಲ ಇರ್ತೀವಿ, ನಾವು ಕೊಡಿಸ್ತೀವಿ ಅಂತ ಈ ರೀತಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಸರ್. ಇದು ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ಕೊತೀವಿ ಅಂದರೆ ನಾವು ಎಲ್ಲಿಂದ ತಂದು ಕೊಡೋಕ್ಕಾಗುತ್ತೆ? ಸರಿಯಾದ 24ರಲ್ಲಿ ವಿಪರೀತ ಮಳೆ, 2 ತಿಂಗಳು ಸೂರ್ಯನೇ ಕಾಣಿಸ್ತಾ ಇರಲಿಲ್ಲ, ವಿಪರೀತ ಜಡಿ ಅಂತ ಸಂದರ್ಭದಲ್ಲಿ 1 ಎಕರೆಗೆ ಕಂಪನಿಯಿಂದ ಕಾವೇರಿ ಕಂಪನಿಯಿಂದ ಬೀಜವನ್ನು ತೊಗೊಂಬಂದಿರ್ತೀವಿ. ಮೊದಲ ಬಾರಿಗೆ ನಾವೇನು ಮಾಡ್ತೀವಿ, ರೈತರಿಗೆ ಬೀಜ, ಬಿತ್ತನೆ ಬೀಜ, ರೈತರು ನಮ್ಮಲ್ಲಿ ಇದಿರುತ್ತೆ ಅಂತ ಕಷ್ಟ ಇರುತ್ತೆ ಅಂತ ಹೇಳಿದವಾಗ ಅಂಥವ್ರಿಗೆ ಲ್ಯಾಟ್ರಲ್ಲು, ಪೈಪು, ಔಷಧ ಮತ್ತು ಹಾಗೂ 1 ಎಕರೆಗೆ ನಮ್ಮ ಕೈಲಾಗಿದ್ದಂಥ ಸಹಾಯ ಅಂದರೆ 10,000, 15,000, 20,000ಗಳನ್ನು ಸಹಾಯ ಕೂಡ ಮಾಡ್ತೀವಿ. ಅವರು ಬೆಳೆ ಬಂದಂಥ ಸಂದರ್ಭದಲ್ಲಿ ಕೂಲಿಯವ್ರದ್ದು ಮತ್ತೊಂದು ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ ಅಂತ ಬಂದಾಗ ನಾವು ಹೆಚ್ಚಿನದಾಗಿ ಹಣ ಕೂಡ ಪಾವತಿ ಮಾಡಿರ್ತೀವಿ. ಈ ಎಲ್ಲವನ್ನು ರೈತ ತಾನು ಕಷ್ಟಪಟ್ಟು ಬೆಳೆದಂಥ ಬೆಳೆ ಎಲ್ಲ ಆದಮೇಲೆ ನಾವೇನು ಮಾಡ್ತೀವಿ, ಕೊಟ್ಟಿರ್ತಕ್ಕಂಥ ಔಷಧ, ಹಣ, ಡ್ರಿಪ್ದು ಎಲ್ಲದನ್ನು ತಿರುಗಿಸ್ಕೊಂಡು ಉಳಿಕೆ ಇರ್ತಕ್ಕಂಥ ಅಮೌಂಟನ್ನು ಆಯಾ ರೈತರುಗಳಿಗೆ ನಾವು ಏನು ನಮ್ಮ ಕಂಪನಿ ಪ್ರೊಸೆಸ್ಸು ಎಲ್ಲ ಮಾಮೂಲು GOT ರಿಸಲ್ಟ್ಸು ಎಲ್ಲ 3 ತಿಂಗಳು ಆದಮೇಲೆ ನಮ್ಮ ಬಿತ್ತನೆ ಬೀಜ ಆಗಿರೋದ್ರಿಂದ 3 ತಿಂಗಳು ಲ್ಯಾಬ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ 3 ತಿಂಗಳು ತಡ ಆಗುತ್ತೆ. ಅಥವಾ 3 ತಿಂಗಳು ಆದ ತಕ್ಷಣ ಏನು ಕಂಪನಿಯಿಂದ ಪೇಮೆಂಟ್ ಮಾಡಿರ್ತಾರೆ ಅದನ್ನು ಎಲ್ಲ ರೈತರಿಗೂ ನಾವು ಹಿಂದಿರಿಸಿದ್ದೀವಿ. ಕೆಲವು ಸಂಘ ಸಂಸ್ಥೆಗಳು ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ನಮಗೆ ಆ ಕಂಪನಿಯವರು ಮಾತಾಡಿಸ್ತಾರೆ, ಈ ಕಂಪನಿಯವರು ಮಾತಾಡಿಸ್ತಾರೆ, ನಮ್ಗೆ